ಹಾಯ್ ಎಲ್ಲರಿಗೂ ನಮಸ್ಕಾರ. ಡಿ ಬಾಸ್ ದರ್ಶನ್ ಅವರ ಕಾಟೇರ ಸಿನಿಮಾ ಹಾಗೂ ಸಾರಥಿ ಸಿನಿಮಾದಲ್ಲಿರುವ ಶಕ್ತಿ ರೂಪಿಣಿಯಾದ ಎತ್ತರದ ದೇವಿ ಮೂರ್ತಿಯನ್ನ ನಾವು ನೋಡಿರ್ತೀವಿ. ಇಂತಹ ಎತ್ತರದ ಮೂರ್ತಿಯನ್ನ ಕೇವಲ ಸಿನಿಮಾದಲ್ಲಿ ಮಾತ್ರ ನೋಡಲು ಸೀಮಿತವಾಗಿತ್ತು. ಆದರೆ ಇದೀಗ ಅದರಂತೆ ಸುಂದರವಾದ ವಿಶ್ವದ ಅತಿ ಎತ್ತರದ 18 ಕೈಗಳಿರುವ ಹಾಗೂ 60 ಅಡಿ ಎತ್ತರದ ಪಂಚಲೋಹ ಮಿಶ್ರಿತವಾದ ಚಾಮುಂಡೇಶ್ವರಿ ಪ್ರತಿಮೆಯನ್ನ ನಮ್ಮ ಕರ್ನಾಟಕದ ಚನ್ನಪಟ್ಟಣ ತಾಲೂಕು ಗೌಡಗೆರೆಯಲ್ಲಿ ನಮ್ಮ ಕಣ್ಣಾರೆ ನೋಡಬಹುದಾಗಿದೆ. ಈ ಚಾಮುಂಡೇಶ್ವರಿ ಪ್ರತಿಮೆ ಗೌಡಗೆರೆ ಗ್ರಾಮಕ್ಕೆ ಕಿರೀಟವಾಗಿ ರಾರಾಜಿಸುತ್ತಿದೆ. ಇಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಭಕ್ತಿಯಿಂದ ಬೇಡಿಕೊಂಡರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ಕರಗಿ ಹೋಗುತ್ತದೆ. ಅಷ್ಟೊಂದು ಪವರ್ಫುಲ್ ಈ ಚಾಮುಂಡೇಶ್ವರಿ ದೇವಿ. ಕೇದಾರನಾಥದ ನಾಗಸಾಧುಗಳ ಪ್ರೇರಣೆಯಂತೆ ಪಂಚಲೋಹದ 60 ಅಡಿ ಎತ್ತರದ ತಾಯಿ ಚಾಮುಂಡೇಶ್ವರಿ ವಿಗ್ರಹ ಇಲ್ಲಿ ತಲೆ ಎತ್ತಿ ನಿಂತಿದೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ, ಇಲ್ಲಿ 7 ಬಾರಿ ಬಂದು 7 ಸುತ್ತು ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿಯನ್ನು ಕಟ್ಟಿ ಹೋದರೆ ನೀವು ಅಂದುಕೊಂಡ ಕೆಲಸ 100ಕ್ಕೆ 100ರಷ್ಟು ನೆರವೇರುತ್ತೆ ಎನ್ನುವುದು ಇಲ್ಲಿ ಬಂದ ಭಕ್ತರ ಅಗಾಧ ನಂಬಿಕೆ. ಚಾಮುಂಡೇಶ್ವರಿ ನೋಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಚೆನ್ನಾಗಿದೆ, ಫಸ್ಟ್ ಟೈಮ್ ಬಂದಿದೀವಿ. ಬಟ್ ಇಲ್ಲಿ ಬಂದಿದ ತಕ್ಷಣ ಒಂಥರ ಪಾಸಿಟಿವ್ ಎನರ್ಜಿನೇ ಬರುತ್ತೆ ಮಾತ್ರ. ಯಾಕಂದ್ರೆ ಆ ದೇವ್ರು ನೋಡ್ತಿದ್ದಂಗೆ ಹಾಗ ಅನ್ಸುತ್ತೆ ಯಾರಿಗೆ ಆದ್ರೂ ನೋಡಿದ ತಕ್ಷಣ. ಬಟ್ ಫೀಲಿಂಗೇ ಬೇರೆ, ಅದು ಬೇರೆ ತರ ಬರುತ್ತೋ ಇಲ್ಲ ನಮ್ಗೆ ಒಳ್ಳೇದಾಗುತ್ತೋ ಬೇರೆ ಏನಾಗುತ್ತೋ ಅದ್ ನೆಕ್ಸ್ಟ್ ಅದು ಎಂಟ್ರೆನ್ಸ್ ಬರ್ತಿದ್ದಂಗೆ ಅದು ಪಾಸಿಟಿವ್ ಎನರ್ಜಿ ಬರುತ್ತೆ. ಅದು ತುಂಬಾನೇ ಚೆನ್ನಾಗಿದೆ, ತುಂಬಾ ಲಕ್ಷಣವಾಗಿ ಕಾಣಿಸ್ತಿದ್ದಾರೆ. ತುಂಬಾ ಒಳ್ಳೇದಾಗುತ್ತೆ. ಇಲ್ಲಿ ಬಂದಿರೋ ಜನಗಳೆಲ್ಲ ತುಂಬಾ ನಂಬಿಕೆ ಇಟ್ಟು ಬರ್ತಾರೆ. ಇಲ್ಲಿ ಅಮ್ಮ ಅಷ್ಟೇ ಒಳ್ಳೇದ್ ಮಾಡ್ತಿದ್ದಾಳೆ ಎಲ್ಲರಿಗೂ. ನಾನು ವೀಕ್ಲಿ ಒನ್ಸ್ ಬರ್ತಾ ಇರ್ತೀನಿ. ತುಂಬಾ ಒಳ್ಳೇದಾಗಿದೆ ನನಗೆ. ಯಾಕಂದ್ರೆ ನಮ್ಮ ಮನೆ ಡೆಮಾಲಿಶ್ ಎಲ್ಲ ಆಗಿತ್ತು, ತುಂಬಾ ಪ್ರಾಬ್ಲಮ್ ಇಲ್ಲಿದ್ದೆ ನಾನು. ಅದರಿಂದ ಇವಾಗ ಫುಲ್ ನಮ್ಮ ಮನೆಯವರು ನಾವೆಲ್ಲ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ವಿ, ಏನ್ ಮಾಡೋದು ಏನ್ ಬಿಡೋದು ಮುಂದೆ ಏನು ಅಂತ ಗೊತ್ತಾದಾಗ ನಮ್ಗೆ ಯಾರೋ ಸಜೆಷನ್ ಮಾಡಿ ಇಲ್ಲಿ ಕಳ್ಸಿದ್ರು. ಇವಾಗ ತುಂಬಾ ಒಳ್ಳೇದಾಗಿದೆ ನಮ್ಗೆ. ಇವತ್ತು ಶ್ರೀ ಕ್ಷೇತ್ರದಲ್ಲಿ ವಿಶ್ವದ ಅತಿ ಎತ್ತರವಾದಂತಹ ಪಂಚಲೋಹದ ಮೂರ್ತಿ ಇರುವಂಥದ್ದು. 18 ಭುಜಗಳ ಸೌಮ್ಯರೂಪಿನ ಸಿಂಹವಾಹಿನಿ ರೂಢಿಯಾದಂಥ ಒಂದು ನಿಂತಿರುವ ಭಂಗಿಲಿರುವಂಥ ತಾಯಿಯ ಮೂರ್ತಿ. ಸರಿಸುಮಾರು 35,000 kgಗಳ ತೂಕದಲ್ಲಿರುವಂಥದ್ದು. ಈ ಮೂರ್ತಿಯ ಪ್ರತಿಷ್ಠಾಪನೆಗೆ ಪ್ರೇರೇಪಣೆ ಏನಪ್ಪಾ ಅಂತಂದ್ರೆ, ಈ ಕ್ಷೇತ್ರದಲ್ಲಿ ಬಂದಂತ ಅಘೋರಿಗಳ ಕೊಟ್ಟಂತ ಒಂದು ಮಾತು. ಅಘೋರಿಗಳು ಕೊಟ್ಟಂತ ಒಂದು ಮಾತಿಂದ 18 ಭುಜಗಳ ಸೌಮ್ಯರೂಪಿನ ಸಿಂಹವಾಹಿನಿ ರೂಢಿಯಾದ ಮೂರ್ತಿ ಮಾಡಲಿಕ್ಕೆ ಸಾಧ್ಯತೆ ಆಗಿರೋದು. 18 ಭುಜಗಳನ್ನ ಯಾಕಪ್ಪ ಮಾಡಿಸ್ತು ಅಂತಂದ್ರೆ, 18 ಶಕ್ತಿಪೀಠಗಳಿಗೆ ಸೂಚನೆ ಮಾಡುವಂಥದ್ದು. ಒಂದೊಂದು ಕೈ ಒಂದೊಂದು ಶಕ್ತಿಪೀಠಕ್ಕೆ ಸೂಚನೆ ಮಾಡುವಂಥದ್ದು. ನಾವು 18 ಶಕ್ತಿಪೀಠಗಳು ನೋಡಿದ್ರೆ ಇಡೀ ನಮ್ಮ ದೇಶನೇ ಸುತ್ತಬೇಕು, ಮತ್ತೆ ಹೊರ ದೇಶಕ್ಕೂ ನಾವು ಹೋಗ್ಬೇಕು, ಒಂದೇ ದಿನ ನೋಡೋಕ್ಕಾಗಲ್ಲ. ಆದರೆ ಅಘೋರಿಗಳ ಒಂದು ಆಜ್ಞಾನುಸಾರ ನಾವು ಈ ಕ್ಷೇತ್ರಕ್ಕೆ ಬಂದು ಆ ದೇವಿಯ ಮೂರ್ತಿ ದರ್ಶನ ಮಾಡಿದ್ರೆ 18 ಶಕ್ತಿಪೀಠಗಳಿಗೆ ಹೋಗಿದಂಥ ಒಂದು ಭಾಗ್ಯ ಸೌಭಾಗ್ಯ ನಮ್ಗೆ ಇಲ್ಲಿ ಸಿಗ್ತದೆ ಅನ್ನೋದು. 18 ಶಕ್ತಿಪೀಠಗಳಿಗೆ ನಾವು ಹೋಗ್ಬೇಕಾದ ಕಾರಣ ಅಂದರೆ, ಈಗಿನ ಸಮಾಜದಲ್ಲಿ ದುಷ್ಟ ಜನಗಳ ಕಾಟ, ದುಷ್ಟ ಶಕ್ತಿಗಳ ಕಾಟ ಇರುವಂಥದ್ದು. ಪ್ರತಿಯೊಬ್ಬರಿಗೆ ಮಾನವನಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ರೀತಿ ಕಷ್ಟಗಳು ಕಾರ್ಪಣ್ಯಗಳು ಬರ್ತಾ ಇರೋಂಥದ್ದು. ಹಣಕಾಸು ಆಗ್ಬೋದು, ಆರೋಗ್ಯ ಆಗ್ಬೋದು, ಸಾಂಸಾರಿಕ ಜೀವನದಲ್ಲಾಗ್ಬೋದು, ಮಕ್ಕಳಲ್ಲಾಗ್ಬೋದು, ಒಂದಲ್ಲ ಒಂದು ರೀತಿಗಳು ಬರ್ತಾ ಇರುವಂಥ ಸಂದರ್ಭ. ಆದರೆ ಆ ದೇವಿಯ ದರ್ಶನ ಮಾಡಿದ್ರೆ ಇವೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಮುಕ್ತಿ ಕೊಟ್ಟು ಆ ದೇವಿಯ 18 ಶಕ್ತಿಪೀಠಗಳಲ್ಲಿ ಏನು ಸಿಕ್ಕುವಂಥ ಒಂದು ಶಕ್ತಿ ಇರೋದು ಆ ಶಕ್ತಿಯಲ್ಲಿ ಸಿಗ್ತದೆ ಅಂತ ಒಂದು ಉದ್ದೇಶ ಇರುವಂಥದ್ದು. ಮತ್ತೆ ಈ ಕ್ಷೇತ್ರ ಇಷ್ಟು ಪ್ರಬಲಮಾನಲಿಗೆ ಬರೀಕೆ ಕಾರಣ ಏನಪ್ಪಾ ಅಂತಂದ್ರೆ, ಈ ಕ್ಷೇತ್ರದಲ್ಲಿ ಸಿಕ್ಕಿದಂತ ಒಂದು ಮೂರ್ತಿ ಅದು ವರ್ಷದಲ್ಲಿ ಒಂದು ದಿನ ಭೀಮ್ ಅಮಾವಾಸ್ಯೆ ದಿನ ಮಾತ್ರ ಅದು ಹೊರಗಡೆ ಬಂದಂತ ಭಕ್ತರಿಗೆ 12 ಗಂಟೆಗಳ ಕಾಲ ನಿರಂತರವಾಗಿ ದರ್ಶನಕ್ಕೆ ಅವಕಾಶ ಇರ್ತದೆ. ಅದು ವರ್ಷದಲ್ಲಿ ಒಂದು ದಿನ, ಅದು ಭೀಮ್ ಅಮಾವಾಸ್ಯೆ ದಿನ ಮಧ್ಯರಾತ್ರಿ 2 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಅವತ್ತು ಯಾವುದೇ ಜಾತಿ ಧರ್ಮ ಮೇಲು ಕೀಳು ಎಂಬ ಎಲ್ಲರನ್ನು ಹೊರತುಪಡಿಸಿ ಪ್ರತಿಯೊಬ್ಬರಿಗೆ ಮುಕ್ತ ಅವಕಾಶದಿಂದ ಅಭಿಷೇಕ ಮಾಡಲಿಕ್ಕೆ ಅವಕಾಶ ಕೊಡುವಂಥ ಒಂದು ಸಂದರ್ಭ ಅದೇ. ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅವತ್ತು ದರ್ಶನ ಮಾಡಿದ್ರೆ ಏನೇ ಕೇಳ್ಕೊಂಡ್ರು ತಾಯಿ ಕೊಡುವಂಥ ಅವತ್ತು ಭೀಮ್ ಅಮಾವಾಸ್ಯೆ ದಿನ. ಅದೊಂದು ವಿಚಾರ. ಈ ಕ್ಷೇತ್ರ ಇಷ್ಟು ಪ್ರಬಲ ಬೆಳಲಿಕ್ಕೆ ಕಾರಣ. ಕಾಯಿ ಕಟ್ಟೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಕಾಯಿ ದಿನೇ 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 ಕಟ್ತಾ ದೊಡ್ಡ ಸಾಗರವಾಗಿ ನಡ್ಕೊ ಹೋಗ್ತದೆ ಕಾಯಿನ ವಿಚಾರ. ಆ ಸಾಗರವಾಗಿ ನಡೀತಾರದು ಏನಪ್ಪಾ ಅಂದ್ರೆ, ಅವ್ರು ಏನೋ ಬಂದು ಅನ್ಕೋತಾವ್ರೆ, ಅವ್ರು ಕಟ್ಬಿಟ್ಟು ಹೋಗ್ತಾರೆ. ಈ ವಾರ ನೆಕ್ಸ್ಟ್ ವಾರ ಬರೋಷ್ಟ್ರಾಗ ಅವ್ರಿಗೆ ರಿಸಲ್ಟ್ ಸಿಗ್ತದೆ. ಅದರಿಂದ ಕಟ್ಟೋದು ಸಂದರ್ಭ. ಇತರ ಏನ್ ಮಾಡ್ತಾರೆ ಅಂದ್ರೆ, 7 ಭಾನುವಾರ ಬರ್ತಾರೆ, 7 ಭಾನುವಾರ ಬಂದು 7 ಕಾಯಿ ಕಟ್ತಾರೆ, 7 ಸುತ್ತ ಪ್ರದಕ್ಷಿಣೆ ಹಾಕ್ತಾರೆ. ಇದು ನಡ್ಕೊ ಹೋಗ್ತಿರೋದು. ಅದು ನಮ್ಗೆ ಮೂಲತಃ ಹಳೇ ಬಸವಣ್ಣವರ ಗದ್ಗೆ. ಆ ಗದ್ಗೆ ಮೇಲೆ ಒಂದು ಮೂರ್ತಿ ಇದೆ. ಆ ಮೂರ್ತಿ ನೈಜ ರೂಪದಲ್ಲಿರುವಂತ ಒಂದು ಮೂರ್ತಿ ತರನೇ ಅದೇ ಬಸವಣ್ಣನ ತರ ಕಾಣಿಸ್ತಾ ಇರುವಂತ ಒಂದು ಮೂರ್ತಿ. ಅದರಿಂದ ಆ ಬಸವಣ್ಣನ ಹತ್ರ 7 ಸುತ್ತ ಪ್ರದಕ್ಷಿಣೆ ಹಾಕಿ ಕಟ್ಬಿಟ್ಟು ಹೋಗುವಂತ ಒಂದು ಸಂದರ್ಭ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿಗೆ ಬಂದಂತಹ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ತೆಂಗಿನಕಾಯಿಯನ್ನು ಹಿಡಿದು ತಾಯಿ ಚಾಮುಂಡೇಶ್ವರಿಯ ವಿಗ್ರಹದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಮಾಡಿ, ನಂತರ ಬಸಪ್ಪನ ಗದ್ದುಗೆಯ ಸಮೀಪ ಬಂದು 7 ಸುತ್ತು ಪ್ರದಕ್ಷಿಣೆಯನ್ನ ಮಾಡಿಕೊಂಡು ಅಲ್ಲಿಯೇ ತೆಂಗಿನಕಾಯಿಯನ್ನು ಕಟ್ಟಿ ಹೋಗುತ್ತಾರೆ. ಹೀಗೆ ಇವರು 7 ಬಾರಿ ಈ ದೇವಸ್ಥಾನಕ್ಕೆ ಬಂದು ಮಾಡಿದರೆ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ಎನ್ನುವುದು ಇಲ್ಲಿಗೆ ಬರುವ ಭಕ್ತರ ಅಭಿಪ್ರಾಯ.
ಜೊತೆಗೆ ಇಲ್ಲಿನ ಮತ್ತೊಂದು ವಿಶೇಷ ಏನು ಅಂದರೆ ಇಲ್ಲಿಗೆ ಬರುವ ಭಕ್ತರು ತಮ್ಮ ವಾಹನಗಳಿಗೆ ಇಲ್ಲಿ ಪೂಜೆ ಮಾಡಿಸುವುದು ರೂಢಿಯಲ್ಲಿದೆ. ಇಲ್ಲಿ ವಾಹನ ಪೂಜೆ ಮಾಡಿಸೋದ್ರಿಂದ ತಾಯಿ ಚಾಮುಂಡೇಶ್ವರಿಯ ರಕ್ಷಣೆ ನಮ್ಮ ಮೇಲೆ ಸದಾಕಾಲ ಇರುತ್ತದೆ. ಜೊತೆಗೆ ಇಲ್ಲಿ ವಿಷ್ಣುವಿನ ಅವತಾರಗಳನ್ನು ಹಾಗೂ ನಮ್ಮ ಕರ್ನಾಟಕ ಮತ್ತು ಭಾರತದ ನಕ್ಷೆಯನ್ನು ಇಲ್ಲಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಇದರ ಮಧ್ಯೆ ಚಾಮುಂಡೇಶ್ವರಿ ದೇವಿಯ ವಿಗ್ರಹವು ಬಹಳ ಆಕರ್ಷಕವಾಗಿದ್ದು ಇದರ ಒಂದು ಟೂರ್ ವಿಡಿಯೋವನ್ನು ಇದೀಗ ನೋಡಿ. ಕ್ಷೇತ್ರಕ್ಕೆ ಬರಬೇಕಾದ್ರೆ ಬೆಂಗಳೂರಿಂದ ಬರಬೇಕಾದ್ರೆ ಬೆಂಗಳೂರು ಮೈಸೂರು ರಸ್ತೆ ಚನ್ನಪಟ್ಟಣ ಬರಬೇಕು. ಚನ್ನಪಟ್ಟಣದಿಂದ ಚಾಮುಂಡೇಶ್ವರಿ ದೇವಸ್ಥಾನ ಅಂತಂದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ 15 ಕಿಲೋಮೀಟ್ರು. ಮತ್ತೆ ಮೈಸೂರಿಂದ ಬರಬೇಕಾದ್ರೆ 2 ಮಾರ್ಗ ಅವೆ. ಮೈಸೂರು ಬೆಂಗಳೂರು ರಸ್ತೆ ಚನ್ನಪಟ್ಟಣ ಬರಬೇಕು, ಚನ್ನಪಟ್ಟಣದಿಂದ ಬರ್ಬೋದು. ಮತ್ತೆ ಮೈಸೂರಿಂದ ತುಮಕೂರು ರಸ್ತೆ ಒಂದದೆ, ಮೈಸೂರು ತುಮಕೂರು ರಸ್ತೆ. ಅಲ್ಲಿಂದ ಒಂದು ಮಲ್ಲನಕುಪ್ಪೆ ಗೇಟ್ ಅಂತ ಸಿಗ್ತದೆ, ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ 4 ಕಿಲೋಮೀಟರ್ ಗೌಡಗೆರೆ. ಮತ್ತೆ ತುಮಕೂರು ಉತ್ತರ ಕರ್ನಾಟಕ ಆ ಕಡೆಯಿಂದ ಬಂದ್ರೆ ಹಳೆ ಮೈಸೂರು ಪ್ರಾಂತದಲ್ಲಿ ಏನಾರ ಬರ್ತೀವಿ ಅಂದ್ರೆ ತುಮಕೂರು ಬರಬೇಕು. ತುಮಕೂರಿಂದ ಮೈಸೂರು ರಸ್ತೆ ಬಸ್ ಹತ್ಬೇಕು, ಅಲ್ಲಿಂದ 4 ಕಿಲೋಮೀಟರ್ ಮಲ್ಲನಕುಪ್ಪೆ ಗೇಟ್, ಅಲ್ಲಿಂದ 4 ಕಿಲೋಮೀಟರ್ ಗೌಡಗೆರೆ.